ಕಾಲೋನಿಗಳಿಗೆ ಹೆಚ್ಚಿನ ಅನುದಾನ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದ್ ಕಡೆ 10,000 ಕೋಟಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಇದು ರೈತರಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ರೈತರಿಗೆ 2,000 ಕೊಡೋದಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಕಾಣಿಕೆಗಳ ಮೇಲೆ ಕಾಣಿಕೆ, ಬರದಿಂದ ನೊಂದಿರ್ತಕ್ಕಂಥ ರೈತರಿಗೆ ಒಂದು ರೀತಿ ನೇಣಿನ ಕುಣಿಕೆ. ಈಗಾಗಲೇ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲದ ಬಾಧೆಯಿಂದ. ಬರ ಬಂದು ಸಾಲ ತೀರ್ಸೋಕ್ಕಾಗದೆ ಕಳೆದ 7 ತಿಂಗಳಲ್ಲಿ ಸುಮಾರು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಒಂದು ರೀತಿ ಕಣ್ಣು ಕಾಡದ ಸಿದ್ದರಾಮಯ್ಯನವ್ರ ರೀತಿ ಬಂಪರ್ ಮೇಲೆ ಬಂಪರ್. ಈಗ ಹಿಂದೆ 10,000 ಕೋಟಿ ಅಂತ ಅನೌನ್ಸ್ ಮಾಡಿದರು, ಈಗ 1,000 ಕೋಟಿ, ಒಟ್ಟು 11,000 ಕೋಟಿ. ನಮ್ಮ ರಾಜ್ಯದಲ್ಲಿ ಅಭಿವೃದ್ಧಿಗೆ ಸಿಗೋವಂಥದ್ದೇ 50,000 ರಿಂದ 60,000 ಕೋಟಿ ಮಾತ್ರ ಅಭಿವೃದ್ಧಿಗೆ. ಇನ್ನು ಉಳಿದಿದ್ದೆಲ್ಲ ಎಕ್ಸ್ಪೆಂಡಿಚರ್ ಹೊರಟೋಗ್ತದೆ, ಬಡ್ಡಿ ಕಟ್ಟುವಂಥದ್ದು, ಎಕ್ಸ್ಪೆಂಡಿಚರು ಇವೆಲ್ಲ ಹೊರಟೋಗ್ತದೆ. ಅದರಲ್ಲಿ ಈಗ 11,000 ಕೋಟಿಯನ್ನು ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ, ಎಲ್ಲಿ ಅಲ್ಪಸಂಖ್ಯಾತರು ವಾಸ ಮಾಡ್ತಾರೋ ಅವ್ರಿಗೆ ಅಭಿವೃದ್ಧಿ ಮಾಡೋವಂಥ ದೃಷ್ಟಿಯಿಂದ, ಏರಿಯಾ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ಹಿಂದೂಗಳ ಕಾಲೋನಿ ಏನು 2ನೇ ದರ್ಜೆಯ ಸಿಟಿಸನ್ಸ್, ಅವರು ದಲಿತರು ಇರುವಂಥ ಏರಿಯಾಗಳು, ಅವರ ಪಾಡೇನು? ಒಂದು ರೀತಿ ಸಿದ್ದರಾಮಯ್ಯನವರು ತೊಗಲಕ್ ದರ್ಬಾರವನ್ನು ಮಾಡ್ತಾ ಇದ್ದಾರೆ. ಓಟ್ಗೋಸ್ಕರ, ಪಾರ್ಲಿಮೆಂಟ್ ಚುನಾವಣೆಯ ಓಟ್ಗೋಸ್ಕರ ಈ ಥರ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಈ ಪ್ರವೃತ್ತಿ ಇದೆಯಲ್ಲ, ಇದು ಸಿದ್ದರಾಮಯ್ಯನವರಿಗೆ ಕರಗತವಾಗಿ ಬಂದಿದೆ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಇವರಲ್ಲಿ ಟಿಪ್ಪು ಸಂಸ್ಕೃತಿಯನ್ನು ರಾಜ್ಯದ ಮೇಲೆ ಏರುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ಥರ ಪಾಟೀಲ್ ಅವರು ಹೇಳಿದ್ದಾರೆ, ನಮ್ಮ ಕಲಬುರಗಿ MLA, ಕಾಂಗ್ರೆಸ್ MLA ಅವರು, ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ, ಅಭಿವೃದ್ಧಿ ಕಲ್ಲನ್ನು ಹಾಕಿಲ್ಲ ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅಭಿವೃದ್ಧಿ ಕಲ್ಲಲ್ಲ, ರೈತರ ತಲೆ ಮೇಲೆ ಕಲ್ಲುಗಳನ್ನು ಹಾಕಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ಈ ಥರ ಓಲೈಕೆ ರಾಜಕಾರಣ ಮಾಡೋದರಿಂದ ಒಂದು ರೀತಿ ಬೇರೆ ಬೇರೆ, ಅಂದರೆ ಹಿಂದೂಗಳು ವಾಸ ಮಾಡುವಂಥ ಏರಿಯಾಗಳೇನಿದೆ ಅದು ಇದುವರೆಗೂ ಒಂದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ. ಕಳೆದ 7 ತಿಂಗಳಲ್ಲಿ ಒಂದೇ ಒಂದು ಅಭಿವೃದ್ಧಿ ಮಾಡಿಲ್ಲ, ಹಣ ಬಿಡುಗಡೆ ಮಾಡಿಲ್ಲ, ಕೆಲಸ ಪ್ರಾರಂಭ ಮಾಡಿಲ್ಲ. ಹಿಂದೆ ಸರ್ಕಾರ ಕೊಟ್ಟಂಥ ಅನುದಾನಗಳು ಕೂಡ ಕಟ್ಟಾಗಿದೆ. ಈ ರೀತಿ ಓಲೈಕೆ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ಹಿಂದೆ ಇವ್ರ ಮೇಲೆ ಇದ್ದಂಥ 135 ಕೇಸ್ಗಳನ್ನು ಹಾಸನ ಭಾಗದಲ್ಲಿ PFI, ಪಾಪ್ಯುಲರ್ ಫ್ರಂಟು, KFD ಇವ್ರ ಮೇಲಿದ್ದಂಥ 135 ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡ್ರು. ಅದೇ ರೀತಿ KJ ಹಳ್ಳಿ DJ ಹಳ್ಳಿ ಬೆಂಗಳೂರಿನ ಘಟನೆ ಆದಾಗ ಅಲ್ಲಿನ ಒಬ್ಬ ಮೈಸೂರು ಮುಸ್ಲಿಂ ಶಾಸಕ ಒಬ್ಬ ಪತ್ರ ಬರೆದು ಅವರೆಲ್ಲ ಅಮಾಯಕರು, ಅವ್ರ ಕೇಸನ್ನು ವಾಪಸ್ ತೆಗಿಬೇಕು ಅಂದಾಗ ಸರ್ಕಾರ ಅದನ್ನು ಭಾಳ ಮುತುವರ್ಜಿ ವಹಿಸಿ ವಾಪಸ್ ತೆಗೆಯುವಂಥದ್ದಕ್ಕೆ ಫೈಲನ್ನು ಮೂವ್ ಮಾಡಿರುವಂಥದ್ದು. ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ಕುಕ್ಕರ್ ಬಾಂಬ್, ಆಟೋದಲ್ಲಿ ಕುಕ್ಕರ್ ಬಾಂಬ್ ಮಂಗಳೂರದು ಬಂದಾಗ ಅವರು ನನ್ನ ಬ್ರದರ್ಸು ಅಂತ ಹೇಳಿರುವಂಥದ್ದು. ಶಿವಮೊಗ್ಗದ ಘಟನೆ ಆದಾಗ ಈ ಸರ್ಕಾರ ಅಮಾಯಕರು ಅವರೆಲ್ಲ ಬಂಧಿಸಬೇಡಿ ಅಂತ ಗೃಹ ಸಚಿವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೆಲ್ಲ ನೋಡ್ತಾ ಇದ್ರೆ ನಾವು ಎಲ್ಲಿದ್ದೀರಿ, ಯಾವ ದೇಶದಲ್ಲಿದ್ದೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟು ಓಲೈಕೆ ರಾಜಕಾರಣ ಮಾಡಿ ಹಿಂದೂಗಳನ್ನು ಒಂದು ರೀತಿ ಕಡೆಗಣಿಸುವಂಥ ಒಂದು ಕೆಲಸ ಮಾಡ್ತಾ ಇರೋವಂಥ ಸಿದ್ದರಾಮಯ್ಯನವರು ನಿಜಕ್ಕೂ ಅವರು ಮುಖ್ಯಮಂತ್ರಿಯಾಗಿ ಏನು ಪ್ರಮಾಣ ವಚನ ಸ್ವೀಕಾರಿದ್ದಾರೆ, ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ, ಅದಕ್ಕೆ ಒಂದು ಅಪವಾದವನ್ನು ಸಿದ್ದರಾಮಯ್ಯನವರು ತಂದಿದ್ದಾರೆ ಅಂತ ಅನಿಸುತ್ತೆ. ಸರ್, ಈಗ ರೈತರಿಗೆ 2,000 ಕೊಡಬೇಕಾಗಿತ್ತು. 2,000 ಅನ್ನೋದು ಎಕರೆಗೆ, ಅದು ಬಿಡಿಗಾಸು, ಅದನ್ನು ಕೊಡೋಕೆ ಸರ್ಕಾರದ ಕೈಲಿ ದುಡ್ಡಿಲ್ಲ. ಈಗ ನಾನು ಹೇಳಿದ್ನಲ್ಲ, ಮುಸ್ಲಿಮರನ್ನ ಓಲೈಕೆ ಮಾಡೋ ಬರದಲ್ಲಿ ರೈತರಿಗೆ ಅವ್ರು ಹೇಳಿದ್ದು 1 ತಿಂಗಳಿಂದ ಸಿದ್ದರಾಮಯ್ಯನವರು ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಒಂದೇ ಒಂದು ವಾರದಲ್ಲಿ 2,000 ರೂಪಾಯಿ ಕೊಡ್ತೀರಿ ಅಂತ. ಆ್ಯಕ್ಚುಲಿ ರೈತರು ಕೊಡಬೇಕಾಗಿರೋದೆಷ್ಟು? ಒಬ್ಬೊಬ್ಬ ರೈತನಿಗೆ 30,000 ರಿಂದ 40,000ವರೆಗೂ ಒಬ್ಬೊಬ್ಬ ರೈತನಿಗೆ ಕೊಡಬೇಕು.
ಇವ್ರಿಗೆ ಯೋಗ್ಯತೆ ಇಲ್ಲ ಕೊಡೋಕ್ಕೆ. ಯೋಗ್ಯತೆ ಇಲ್ದಿರ 2,000 ರೂಪಾಯಿ ಅಧಿವೇಶನ ನಡೀತಾ ಇದೆ, ಬೆಳಗಾವಿ ಅಧಿವೇಶನ ಅಂತೇಳಿ ವಿರೋಧ ಪಕ್ಷಗಳು 1 ನಯ ಪೈಸನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಬೆಳಗಾವಿ ಅಧಿವೇಶನಕ್ಕೆ ಮುಂಚೆ ಅನೌನ್ಸ್ ಮಾಡಿದೆ 2,000 ಕೋಟಿ. ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದ್ರು ಏನಂತ, 1 ವಾರದೊಳಗಡೆ ನಾವು 2,000 ರೂಪಾಯಿ ಕೊಡ್ತೀವಿ ಅಂತ. ಅಧಿವೇಶನ ಆಗಿ ಅವಾಗೆ 15-20 ದಿನ ಕಳೆದ್ರು ಕೂಡ ಇನ್ನು ರೈತರಿಗೆ ಇವರ ಯೋಗ್ಯತೆಗೆ, ಇವ್ರಿಗೆ ಮಾನ ಮರ್ಯಾದೆ ಇದ್ದರೆ ಇವ್ರ ಯೋಗ್ಯತೆಗೆ 2,000 ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ದರು ಇವತ್ತು 11,000 ಕೋಟಿನ ಅಲ್ಪಸಂಖ್ಯಾತರ ವಾಸ ಮಾಡುವಂಥ ಬಡಾವಣೆಗಳಿಗೆ ಖರ್ಚು ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈ ಸರ್ಕಾರಕ್ಕೆ ಅಂದ್ರೆ ಧರ್ಮದ ಒಂದು ವ್ಯತ್ಯಾಸನ ಇವರೇ ಕ್ರಿಯೇಟ್ ಮಾಡ್ತಿದೆ ಸರ್ಕಾರ ಅಂತ. ಇದರಲ್ಲಿ ಎಳ್ಳಷ್ಟು ಡೌಟ್ ಇಲ್ಲ. ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನು ಬೇರೆ ಬೇರೆ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಿಂದೆ ಯಾವ ರೀತಿ ಟಿಪ್ಪು ಹೇಗೆ ಹಿಂದೂಗಳನ್ನು ಮುಸ್ಲಿಮರನ್ನು ಬೇರೆ ಬೇರೆ ಮಾಡ್ದ, ಅದೇ ರೀತಿ ಸಿದ್ದರಾಮಯ್ಯನವರು ಕೂಡ ಹಿಂದೂ ಮುಸ್ಲಿಮರನ್ನು ಬೇರೆ ಮಾಡೋ ಮುಖಾಂತರ ಅದೇ ಮುಸ್ಲಿಮರನ್ನೇ ಕಾಲೋನಿ ಬೇರೆ, ಹಿಂದೂಗಳದೇ ಕಾಲೋನಿ ಬೇರೆ ಅಂತ ಮಾಡಿ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿದ್ದಾರೆ. ಸರ್, ಮಧು ಬಂಗಾರಪ್ಪರು ಶಿಕ್ಷಣ ಸಚಿವರು ಅವ್ರಿಗೆ ಚೆಕ್ ಬೌನ್ಸ್ ಪ್ರಕರಣ ಆಗಿರೋದು 6 ಕೋಟಿ ಕೊಡ್ಲಿ ಅಂದ್ರೆ 6 ತಿಂಗಳು ಡೆಡ್ಲೈನ್ ಬಿಟ್ಟು ಅವರಿಗೆ 3 ವರ್ಷ ಸರ್ವೇಲೆನ್ಸ್ ಅಂತ ಹೇಳಿ ಜನಪ್ರತಿ ನ್ಯಾಯಾಲಯ ತೀರ್ಪು ಕೊಟ್ಟರು ಸರ್. ಎಜುಕೇಶನ್ ಮಿನಿಸ್ಟರ್ ಮಕ್ಕಳಿಗೆ ಏನಾಗ್ತಿದೆ ಸರ್? ಎಜುಕೇಷನ್ ಮಿನಿಸ್ಟರ್ ಪಾಡೆ ಹಿಂಗಾದರೆ ಚೆಕ್ ಬೌನ್ಸ್ ಕೇಸಲ್ಲಿ ಮೋಸ ಮಾಡಿ ಯಾರಿಗೋ ನಾಮ ಹಾಕಿದ್ಕೋಸ್ಕರ ಕೋರ್ಟ್ ಆದೇಶ ಬಂದಿದೆ. ಆ ಕೋರ್ಟ್ ಆದೇಶ ಬಂದರೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಅವರ ರಾಜೀನಾಮೆಯನ್ನು ಪಡೆದೆ ಅವ್ರನ್ನ ಸಮರ್ಥಿಸೋ ರೀತಿ ಮಾತಾಡ್ತಾ ಇರೋವಂಥದ್ದು ಸರ್ಕಾರ ನೋಡಿದ್ರೆ ಇವ್ರಿಗೆ ನಿಜಕ್ಕೂ ಅದೇನೋ ಹೇಳ್ತಾರಲ್ಲ, ಲೂಟಿ ಹೊಡೆಯುವಂಥದ್ದಕ್ಕೆ ಈ ಸರ್ಕಾರ ಒಂಟಿ ಕಾಲಲ್ಲಿ ನಿಂತಿದೆ. ಲೂಟಿ ಹೊಡೆಯುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಮುಖ್ಯಮಂತ್ರಿಗಳು ಯಾರು ಈ ಥರ ಚೆಕ್ ಬೌನ್ಸ್ ಆಗಿದೆ, ಅದು ಬೌನ್ಸ್ ಅಂದರೆ ಏನು ಅರ್ಥ, ಮೋಸ ಮಾಡೋದು ಅಂತ. ಮೋಸ ಮಾಡಿದಂಥ ಒಬ್ಬ ಮಂತ್ರಿ ಅಧಿಕಾರದಲ್ಲಿ ಇರುವಂಥ ನೈತಿಕ ಅಧಿಕಾರ ಇಲ್ಲ ಅವರಿಗೆ. ಕೂಡಲೇ ಅವರ ರಾಜೀನಾಮೆ ಪಡಿಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.